ಕಾರ್ಮಿಕ ಅಧಿಕಾರಿಗಳು ಸವಿಸ್ತಾರವಾಗಿ ಇಲಾಖೆಯಲ್ಲಿ ಇರತಕ್ಕಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು. ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇವಲ ಕಾನೂನು ಪುಸ್ತಕದಲ್ಲಿ ಇದೆಯೇ ಹೊರತು ಅದು ಜಾರಿಯಾಗೋದ್ರಲ್ಲಿ ವಿಫಲ ಆಗಿದೆ ಇಲಾಖೆ. ಕೇವಲ ಇರೋದನ್ನ ಕೊಡೋದಲ್ಲ, ಸಂಪನ್ಮೂಲವನ್ನು ಕ್ರೋಢೀಕರಿಸೋದು ಕೂಡ ಇಲಾಖೆ ಕರ್ತವ್ಯ. ಇಡೀ ಜಿಲ್ಲೆಯಲ್ಲಿ ಅಂದ್ರೆ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಾಗಿ ಒಬ್ಬ ಕಾರ್ಮಿಕ ಇರ್ತಾರೆ. ಇಡೀ ಅಂದ್ರೆ ನಮ್ಮ ವ್ಯವಸ್ಥೆ ಒಂದು 34-35 ಇಲಾಖೆಗಳಲ್ಲಿ ಕಾರ್ಮಿಕ ಇಲಾಖೆ ಅತಿ ದೊಡ್ಡ ಇಲಾಖೆ. ಈ ಇಲಾಖೆಯಲ್ಲಿ ತುಂಬಾ ಜವಾಬ್ದಾರಿ ಇರ್ತಕ್ಕಂಥದ್ದು ಕಾರ್ಮಿಕ ಅಧಿಕಾರಿಗಳು. ಇವರೇ ಜಿಲ್ಲಾಧಿಕಾರಿಗಳು ನಮ್ಗೆ. ಕಾರ್ಮಿಕ ಅಧಿಕಾರಿಗಳೇ ಇಡೀ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ ಇರ್ತಾರೆ. ಆದ್ರೆ ಸೆಸ್ ಸೂಕ್ತ ನಿರ್ಧಾರಣಾ ಆಕ್ಟ್ ಏನ್ ಹೇಳುತ್ತೆ ಅದರ ಪ್ರಕಾರ ಕಾರ್ಯ ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಮಿಕ ಅಧಿಕಾರಿಗಳ ಕೆಲಸ ಏನು, ಸಹಾಯಕ ಕಾರ್ಮಿಕ ಆಯುಕ್ತರ ಕೆಲಸ ಏನು, ಆಯುಕ್ತರ ಕೆಲಸಗಳೇನು ಅನ್ನೋದನ್ನ ಪುಸ್ತಕದಲ್ಲಿ ಬರೆದು ಇಟ್ಟು ಸುಮ್ಮನೆ ಮುಚ್ಚಿಟ್ಬಿಟ್ಟಿದ್ದಾರೆ. ಇದರಿಂದ ಕೇವಲ 6-7 ಸಾವಿರ ಕೋಟಿ ಇರ್ತಕ್ಕಂಥ ಹಣ ವೃದಾಕಾರವಾಗಿ 20-25 ಸಾವಿರ ಕೋಟಿ ಬರ್ತಕ್ಕಂಥ ಹಣ ಸಾಕಷ್ಟು ಬ್ಯಾಲೆನ್ಸ್ ಇರೋದ್ರಿಂದ ಕೆಲವು ಕಾರ್ಮಿಕರಿಗೆ ಕೊಡಬೇಕಾದ ಸಾಮಾಜಿಕ ಭದ್ರತೆಯನ್ನು ಕೊಡಬೇಕಾದ ವಿದ್ಯಾರ್ಥಿ ವೇತನವನ್ನು ಕಡಿತಗೊಳಿಸಿರೋದ್ರಿಂದ ವಿನಾಕಾರಣ ಬೇರೆ ಬೇರೆ ಯೋಜನೆಗಳಿಗೆ ಈ ಹಣವನ್ನು ಬಳಸ್ತಾ ಇರೋದ್ರಿಂದ ಮೇಲ್ನೋಟಕ್ಕೆ ಏನ್ ಕಂಡು ಬರ್ತದೆ ಅಂತಂದ್ರೆ ವೈಲೇಷನ್ ಸರ್ಕಾರದವರೇ ಮಾಡ್ತಿರೋದ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಒಂದು 2 ಲಕ್ಷ ರೂಪಾಯಿ ಮೆಡಿಕಲ್ ಬೆನಿಫಿಟ್ಗೆ ಅಂತ ನಾವು 2 ಲಕ್ಷ ರೂಪಾಯಿ ಹಾಕಿದ್ರೆ ಅದು ಕೊಡೋದೇ 1 ಲಕ್ಷ. ಇನ್ನ 1 ಲಕ್ಷ ಎಲ್ಲಿ ಹೋಗುತ್ತೋ, ಯಾಕೆ ಅವರು ಅದನ್ನ ಅಸೆಸ್ಮೆಂಟ್ ಮಾಡಿ ಕ್ಲೀನ್ ಆಗಿ ಯಾಕೆ ಕೊಡ್ತಾ ಇಲ್ಲ? ಅದು ಕೂಡ ಇವತ್ತು ಪ್ರಮುಖವಾಗಿ ಚರ್ಚೆ ಆಗ್ಬೇಕಾಗಿತ್ತು. ಎಲ್ಲ ಎದ್ದೋಗಿದ್ದಾರೆ, ಆಗಲೇ ಊಟ ಬಂದ್ಬಿಡ್ತಿದ್ವಿ. ಏನ್ ಮಾಡಕ್ಕಾಗ್ತದೆ? ಇವತ್ತು ಹಿಂಗಿದೆ. ಲಾಸ್ಟ್ ಟೈಮ್ ಅಲ್ಲಿ ನಾವು 1-2-3 ಅರ್ಜಿ ಕೊಟ್ಟಿದ್ವಿ. ನಮ್ಮ ಕಮಿಷನರ್ ಈಗ ಬಂದಿದ್ದಾರೆ, ಸ್ಟೇಟ್ ಲೇಬರ್ ಕಮಿಷನರ್ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಇವತ್ತು ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ನಾವು ಸ್ವಾಗತ ಬಯಸ್ತಿದ್ವಿ. ಬಾರಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಯಾಕಂತಂದ್ರೆ ಇಡೀ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆದಷ್ಟೇ ಹೇಳ್ತಿದ್ದೀನಿ, ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಫ್ಯಾಕ್ಟರೀಸ್ ಇದಾವೆ, ಸಾಕಷ್ಟು ಸೋಲಾರ್ ಕಂಪನಿಗಳಿದಾವೆ, ಸಾಕಷ್ಟು ವಿಂಡ್ ಮಿಲ್ಸ್ ಇದಾವೆ, ಸಾಕಷ್ಟು ಬಿಲ್ಡಿಂಗ್. ನಾನೇ ಎಷ್ಟೊಂದು ಬಿಲ್ಡಿಂಗ್ ಕಟ್ತಾ ಇದ್ದೀನಿ. ಇವತ್ತು ಒಂದು ಬಿಲ್ಡಿಂಗಿಗೆ 1 ಲೈಸೆನ್ಸ್ ತಗೊಂಡು 4 ಬಿಲ್ಡಿಂಗ್ ಕಟ್ಟೋದನ್ನ ನಾನು ನೋಡಿದ್ದೀನಿ. ಸೆಸ್ ವಸೂಲಿ ಆಗೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ. ಇದರಿಂದ ಇವತ್ತು ಚಿತ್ರದುರ್ಗ ಜಿಲ್ಲೆಯಿಂದನೇ ಪ್ರಾರಂಭ ಆಗಬೇಕು. ಇದಕ್ಕೂ ಮೊದಲಾಗಿ ನಾವು 2-3 ಅರ್ಜಿ ಪೆಂಡಿಂಗ್ ಇದಾವೆ. ಕಮಿಷನರ್ಗೆ ನಾನು ಲೆಟರ್ ಬರೆದ್ರೆ ಕಮಿಷನರ್ ಲೇಬರ್ ಆಫೀಸರ್ಗೆ ಲೆಟರ್ ಬರೀತಾರೆ. ಅಸೆಸ್ಮೆಂಟ್ ಮಾಡೋರು ಯಾರು, ವಸೂಲಿ ಮಾಡೋರು ಯಾರು? ಮತ್ತೆ ಈ ರೀತಿ ಯಾಕೆ ಕಡಿತಗೊಳಿಸಬೇಕು? ಕೇಂದ್ರ ಸರ್ಕಾರದ ಆಕ್ಟ್ ನಲ್ಲಿ ಏನ್ ಬರ್ತಿದೆ, ಇರತಕ್ಕಂತ ಬೆನಿಫಿಟ್ಗಳನ್ನ ಅಮೆಂಡ್ಮೆಂಟ್ ಮಾಡ್ಕೊಂತ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕೆ ಹೊರತು ಕಡಿಮೆ ಮಾಡ್ಕೊಂಡ್ ಬರ್ಬೇಕಂತ ಯಾವ ಕಾನೂನಲ್ಲಿ ಇಲ್ಲ. ಇದೇನು ಸಂತೋಷ್ ಲಾಡ್ ಅವ್ರು ಬಂದು ಮಾಡಿದ್ರಲ್ಲ, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಬರೆ ಹೇಳ್ದಂಗೆ ಬೇರೆ ಬೆನಿಫಿಟ್ ಬಗ್ಗೆ ನಾನು ಮಾತಾಡ್ತಿಲ್ಲ. ವಿದ್ಯಾರ್ಥಿ ವೇತನ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಆದ್ರೆ ಇದನ್ನ ಕಡಿತಗೊಳಿಸಿದೆಯಲ್ಲ ತುಂಬಾನೇ ನಮಗೆ ಮೋಸ ಆಗಿರ್ತಕ್ಕಂಥ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಸ್ತಾಪ ಆಗಬೇಕು, ಸೆಸ್ ವಸೂಲಿ ಪ್ರಾಧಿಕಾರ ಆಗಬೇಕು. ಮುಂದೆ ಈ ಹಿಂದೆ ಹೆಂಗೆ ವಿದ್ಯಾರ್ಥಿ ವೇತನ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಕೊಡ್ತಿದ್ರು, ಉನ್ನತ ವ್ಯಾಸಂಗಕ್ಕೆ ಉಪಯೋಗ ಆಗ್ತಿತ್ತು, ಅದನ್ನ ಮತ್ತೆ ಜಾರಿಗೊಳಿಸ್ತಕ್ಕಂಥ ಕೆಲಸನ ಈ ಅಧಿಕಾರಿಗಳು ಮಾಡಬೇಕಾಗಿದೆ. ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ, ಈ ಒಂದು ಸಭೆ ಮುಖಾಂತರ ಸೆಸ್ ವಸೂಲಿ ಪ್ರಾಧಿಕಾರ ರಚನೆ ಆಯ್ತು ಅಂದ್ರೆ ಸರಿಸುಮಾರು ಹಣ ನಮ್ಮ ಮಂಡಳಿಗೆ ಬಂದು ಬೀಳುತ್ತೆ. ಈ ಒಂದು ಇದ್ರ ಮೇಲೆ ಫೋಕಸ್ ಮಾಡಬೇಕು. ಮತ್ತೆ ಎಲ್ಲ ಯಾರೇ ಒಂದು ಕಟ್ಟತಕ್ಕಂಥ ಯಾರೇ ಒಬ್ಬ ಗುತ್ತಿಗೆದಾರರಾಗಿರ್ಬೋದು, ಮತ್ತೆ ಬಿಲ್ಡಿಂಗ್ ಓನರ್ಸ್ ಆಗಿರ್ಬೋದು, ಕಂಪನಿ ಓನರ್ಸ್ ಆಗಿರ್ಬೋದು, ಅವರಿಗೆ ಕಾರ್ಮಿಕ ಅಧಿಕಾರಿಗಳು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಬೇಕು. ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಅವರು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಬೇಕು. ಅವರ ವ್ಯಾಪ್ತಿಯಲ್ಲಿ ಸಹಾಯಕ ಇವರು ಕಾರ್ಮಿಕ ಆಯುಕ್ತರು ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಅಸೆಸ್ಮೆಂಟ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ರೆ ಇದು ಪ್ರಾರಂಭ ಆಯ್ತು ಅಂತಂದ್ರೆ ಇದು ಒಂದು ವ್ಯವಸ್ಥೆಗೆ ತುಂಬಾ ಒಂದು ಒಳ್ಳೆಯ ಒಂದು ಇದಾಗುತ್ತೆ ಅಂತ ಕೇಳ್ತಾ ಇದ್ದೀನಿ ನಾನು. ಯಾಕಂತಂದ್ರೆ ನಮಗೆ ತುಂಬಾ ನಾವು ಇಲ್ಲಿ ಕುಂತಿರೋರೆಲ್ಲ ಬಹಳ ನಾವು ಕಟ್ಟಡ ಕಾರ್ಮಿಕರಲ್ಲಿ ತುಂಬಾ ನಾವು ನೊಂದ್ಕೊಂಡಿರ್ತಕ್ಕಂಥವ್ರು, ತುಂಬಾ ಬಡತನದಲ್ಲಿ ಬಂದಿರ್ತಕ್ಕಂಥವ್ರು, ತುಂಬಾ ಮಕ್ಕಳಿಗೆ ಬೇಕಾದಂತ ಉನ್ನತ ವ್ಯಾಸಂಗಕ್ಕೆ ಅಂತಾನೆ ನಾವು ಸಾಕಷ್ಟು ಶ್ರಮ ಪಟ್ಟಂತ ಸಂಘಟನೆಗಳಿದ್ದೀವಿ. ದಯವಿಟ್ಟು ಇದನ್ನ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಗಮನ ಹರಿಸ್ಬಿಟ್ಟು ಈ ಒಂದು ಕ್ರಮದ ಬಗ್ಗೆ ಕಾನೂನು ಕ್ರಮ ಜರುಗಿಸ್ತೀರಿ ಅಂತ ನಾನು ಕೇಳ್ಕೊಂಡಿರ್ತೀನಿ. ದಯವಿಟ್ಟು ಸರ್ ನೀವು ಮಾತಾಡಿ ಹೇಳಿ ಸರ್, ನೀವು ದಯವಿಟ್ಟು ಹೇಳಿ. ಕಾರ್ಮಿಕ ಅಧಿಕಾರಿಗಳು ನಮಗೆ ಉತ್ತರವನ್ನು ಕೊಡ್ಬೇಕು. ಇದಕ್ಕೆ ಟೀಮ್ ಸೃಷ್ಟಿ ಮಾಡ್ಬೇಕು. ನೀವು ಚೆಸ್ ಉಸ್ಲಿ ಮಾಡಕ್ಕೆ
ಸುಮಾರು ಒಂದು ಟೀಮ್ 10 ಜನ ಟೀಮ್ ಸೃಷ್ಟಿ ಮಾಡಿ ಕೈ ಬಿಟ್ಟು ಸರ್ಕಾರದಲ್ಲಿ ನೀವು ಒತ್ತಡ ಮಾಡಬೇಕು. ಇಲ್ಲಾಂದ್ರೆ ಇದಕ್ಕೆ ನಾವು ಭಾರಿ ಹೋರಾಟ ಮಾಡೋಣ. ಚಿತ್ರದುರ್ಗ ಜಿಲ್ಲೆ ಒಳಗೆ ಒಂದಿಲ್ಲ ಒಂದು ದಿನ ಚಿತ್ರದುರ್ಗ ಬಂದ್ ಮಾಡೋದು ನಾವು ಮಾಡ್ಬೇಕಾಗ್ತದೆ. ಅದು ಬಂದ್ ಮಾಡಕ್ಕೆ ಮುಂಚೆ ಲೇಬರ್ ಆಫೀಸಿಗೆ ಬಂದು ಬೀಗ ಹಾಕಿ ಬಂದ್ ಮಾಡ್ತಾರೆ. ಇದು ಸಿಕ್ಕಾಪಟ್ಟೆ ಸುಮಾರು ಅಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಒಳಗಡೆ ಹೆಚ್ಚು ಕಡಿಮೆ ಒಂದು 200 ಕೋಟಿ ಕಲೆಕ್ಷನ್ ಆಗುತ್ತೆ. 200 ಕೋಟಿ ಬರೀ ಚಿತ್ರದುರ್ಗ ಸಿಟಿ ಒಳಗೆ. ಸುತ್ತಮುತ್ತ ಸೋಲಾರ್ ಕಂಪನಿಗಳು ಬಹಳ ಇದಾವೆ, ವಿದ್ಯುತ್ ಇದಾವೆ, ಸಾಕಷ್ಟಿದೆ ಸರ್. ಇನ್ಸ್ಪೆಕ್ಷನ್ ಮಾಡಿದ್ದೇವೆ. ಇರ್ತಕ್ಕಂಥ ಅನುದಾನವನ್ನು ಆಲ್ರೆಡಿ ಮಂಡಳಿ ಇರ್ತಕ್ಕಂಥ ಅನುದಾನವನ್ನು ಕಡಿಮೆ ಮಾಡಿ ಲೂಟಿ ಮಾಡಿ ಹೋಗಿದ್ದಲ್ಲೊಂದು